ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಆರ್ಎಸ್ಎಸ್ ಬ್ಯಾನ್ ಎಂಬ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮಾತಿಗೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. 40 ವರ್ಷದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಏನು ಮಾಡಿದ್ದೀರಿ? ಕಾಂಗ್ರೆಸ್ ಎಲ್ಲ ಕಡೆ ಬಂದಾಗತ್ತೆ ಅಂತ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಜನರೇ ಬಹುತೇಕ ಕಡೆ ಕಾಂಗ್ರೆಸ್ ಬ್ಯಾನ್ ಮಾಡ್ತಾ ಇದ್ದಾರೆ. ಮೊದಲು ಕಾಂಗ್ರೆಸ್ ಅಸ್ತಿತ್ವವನ್ನ ಉಳಿಸಿಕೊಳ್ಳಿ ಅಂತ ತಿರುಗೇಟ್ ನೀಡಿದ್ದಾರೆ ಕುಮಾರಸ್ವಾಮಿ. ಬಾಯಿ ಚಪ್ಪಲಕ್ಕೆ ಮಾತನಾಡೋದು ಬೇಡ, ಪ್ರಿಯಾಂಕ್ ಖರ್ಗೆಗೆ ಮಾನಸಿಕ ಸ್ಥಿಮಿತ ಇಲ್ಲ ಅಂತ ಶಾಸಕ ಶ್ರೀವತ್ಸ ಅವರು ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬಂದ್ರೆ ತಾನೇ ಇದಾಗೋದು. 20 ವರ್ಷ ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರನೇ ಇರುತ್ತೆ ಅಂತ ಶ್ರೀವತ್ಸ ಹೇಳಿದ್ದಾರೆ. ಮುಂದಿನ ಅವಧಿಗೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಆಗ ಆರ್ಎಸ್ಎಸ್ ಬ್ಯಾನ್ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು ಸಚಿವ ಪ್ರಿಯಾಂಕ್ ಖರ್ಗೆ. ಪ್ರಿಯಾಂಕ್ ಖರ್ಗೆ ಅವರ ಈ ಮಾತಿಗೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಲ್ಲ RSSನ ಮುಂದುವರಿಸ್ತಾರೋ ಅದು ಬೇರೆ ವಿಷಯ. ಮೊದಲು ಅವ್ರ ತಂದೆ ಹೇಳಿದ್ರಲ್ಲ, ಬೆಂಗಳೂರು ಮೈಸೂರಿಗೆ ಆಗಿರ್ತಕ್ಕಂಥ ಕೆಲಸ ಮಾಡಿಕೊಟ್ಬಿಡಿ ಸಾಕು ಕಲ್ಯಾಣ ನಗರಕ್ಕೆ, ನೀವು ಬೇಕಾದ್ರೆ ಬೆಂಗಳೂರು ಮೈಸೂರನ್ನ ಸಿಂಗಾಪುರ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇವ್ರು 40 ವರ್ಷ ಇದ್ರಲ್ಲ, ಪ್ರಿಯಾಂಕ ಖರ್ಗೆ ಈಗ ಬಂದವ್ರು ಬಿಡಿ, ಒಂದು 50 ವರ್ಷದಿಂದ. ಇವ್ರು 40 ವರ್ಷ ಶಾಸಕರು ಮಂತ್ರಿ ಎಲ್ಲ ಇದ್ರಲ್ಲ, ಅವ್ರೇನು ಮಾಡಿದ್ರು ಕಲ್ಯಾಣ ಕರ್ನಾಟಕ ಆಗಿದ್ರೆ ಗುರುಮಿಟ್ಕಿಲಲ್ಲಿ 10 ಬಾರಿ MLA, 8 ಬಾರಿನ 9 ಬಾರಿನ ಒಂದು ಗುರುಮಿಟ್ಕಲ್ ಕ್ಷೇತ್ರನ ಇವತ್ತು ಅಭಿವೃದ್ಧಿ ಮಾಡ್ಲಿಕ್ಕೆ ಆಗಲಿಲ್ಲ. ಇವ್ರು ನಮಗೆ ಹೇಳ್ತಾರ. ಈಗ ನಿಷೇಧ ಮಾಡ್ತಕ್ಕಂಥದ್ದು ಅದೆಲ್ಲ ಅಷ್ಟು ಸುಲಭದೇನು ಕೆಲಸ ಅಲ್ಲ. ಇವರು ಕಾಂಗ್ರೆಸ್ನ ನಿಷೇಧ ಮಾಡಿಬಿಟ್ರೆ ಏನು ಮಾಡ್ತೀರಿ? ಮುಂದಕ್ಕೆ ಜನ ಹೆಚ್ಚು ಕಡಿಮೆ ಆ ಪರಿಸ್ಥಿತಿಲೇ ಅವರವರು ಕಾಂಗ್ರೆಸ್ನ ಜನ ಮರಿತಾ ಇದ್ದಾರೆ ದೇಶದಲ್ಲಿ. ಅಷ್ಟೇ ಬರೀ ಡೈವರ್ಟ್, ಬರೀ ಮಾತಿನ ಚಪ್ಪಲಕ್ಕೆ ಮಾತಾಡ್ತಾರೆ. ಅಧಿಕಾರಕ್ಕೆ ಬರೋದು ಯಾವಾಗ? ಇವರ ಕನಸೇ ಕಾಣಬೇಕಲ್ಲ. 11 ವರ್ಷದಿಂದ ಮೋದಿಯವರು ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದಕ್ಕೂ ಇನ್ನು 20 ವರ್ಷ BJPನೇ ಕೇಂದ್ರದಲ್ಲಿ NDA ಜೊತೆ ಅಲಯನ್ಸ್ ಪಾರ್ಟ್ನರ್ ಆಗಿ ಸರ್ಕಾರ ನಮ್ಮದೇ ಇರುತ್ತೆ. ಆದರೆ ಅವರು ಹೇಳುವ ಮಾತುಗಳಿದೆಯಲ್ಲ, RSS ಬ್ಯಾನ್ ಮಾಡಿ ಹೆಂಗೆ ಬ್ಯಾನ್ ಮಾಡಿಬಿಡ್ತಾರೆ? ಕಾಂಗ್ರೆಸ್ 3 ಬಾರಿ ಬ್ಯಾನ್ ಮಾಡಿರಲಿಲ್ವಾ? ಎಮರ್ಜೆನ್ಸಿ ಟೈಮಲ್ಲಿ ಒಂದ್ಸಲ, ಅದಾದಮೇಲೆ ಮೊನ್ನೆ ರಾಮ ಮಂದಿರದ ವಿಷಯದಲ್ಲಿ ಒಂದ್ಸಲ ಬ್ಯಾನ್ ಮಾಡಿರಲಿಲ್ವಾ? ಆಮೇಲೆ ಬ್ಯಾನ್ ವಾಪಸ್ ತೆಗೆದವ್ರು ಯಾರೋ ಇದೇ ಕಾಂಗ್ರೆಸ್. ಪ್ರಿಯಾಂಕ ಖರ್ಗೆ ಎಲ್ಲಿದ್ರು? ಶಾಲೆಗೆ ಹೋಗ್ತಾ ಇದ್ರು. ಇವ್ರ ತಂದೆಯವರು ಇರಲಿಲ್ವಾ ರಾಜಕಾರಣದಲ್ಲಿ? ಇವ್ರ ತಂದೆಯವ್ರ ನೇತೃತ್ವದಲ್ಲೇ ಸರ್ಕಾರ ಬ್ಯಾನ್ ಅನ್ನು ವಾಪಸ್ ತೆಗಿಲಿಲ್ವಾ? ಮಾತು ಬರುತ್ತೆ, ಚಪ್ಪಲಕ್ಕೆ ಮಾತಾಡ್ತೀನಿ ಇನ್ನೋರಿಗೆ ಏನು ಹೇಳೋದು? RSS ರಾಷ್ಟ್ರದ್ರೋಹಿ ಅಂತ. ಹೆಂಗೆ ರಾಷ್ಟ್ರದ್ರೋಹಿ? ಯಾವ ಆ್ಯಂಗಲಲ್ಲಿ ಹೇಳ್ತಾರೆ ರಾಷ್ಟ್ರದ್ರೋಹಿ ಕೆಲಸ ಮಾಡ್ತಿದೆ ಅಂತೇಳಿ? ಇವ್ರಿಗೆ ಏನೋ ಗೊತ್ತಿಲ್ಲದೆ ಏನೋ ಮಾತಾಡ್ತಾರೋ ಅಂತ ಪ್ರಿಯಾಂಕ ಖರ್ಗೆ ಅವರು. ನನಗನ್ಸುತ್ತೆ ಇತ್ತೀಚೆಗೆ ಸ್ಥಿಮಿತವನ್ನು ಕಳ್ಕೊಂಡಿದ್ದಾರೆ, ಸ್ಥಿಮಿತ ಇಲ್ಲದೆ ಮಾತಾಡ್ತಿದ್ದಾರೆ ಏನೋ ಅಂತ ಅನ್ನಿಸ್ತಾ ಇದೆ. ಪ್ರಿಯಾಂಕ ಖರ್ಗೆ ಅವರೇ 1 ಗಂಟೆಗಳ RSSನ ಶಾಖೆಗೆ ಓಡ್ ಬನ್ನಿ. 1 ಗಂಟೆ ಕಾಲದ ನೀವು ಎಷ್ಟೊತ್ತು ಕೂತ್ಕೊಳ್ಳೋಕ್ಕಾಗತ್ತೆ ಅಷ್ಟೊತ್ತು ಕೂತ್ಕೊಳ್ಳಿ, ಅಲ್ಲೇನು ನಡೆಯುತ್ತೆ ಅಂತ ನೋಡ್ಕೊಂಬನ್ನಿ. ಸುಮ್ಮನೆ ರಾಷ್ಟ್ರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.